ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಮುಖ್ಯವಾಗಿ ಈ ದಿನ ನಾವು ಆ ಶಿವ ಪರಮೇಶ್ವರನನ್ನು ನೆನೆಯುತ್ತಾ ಆ ಪರಮೇಶ್ವರನ ಗಾಯತ್ರಿ ಮಂತ್ರದಿಂದ ಆರಂಭಿಸೋಣ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಶಿವ ಪ್ರಚೋದಯಾತ್. ಈ ಮಂತ್ರವನ್ನು ಪ್ರತಿದಿನ ನೀವು 108 ಬಾರಿ ಜಪ ಮಾಡುವುದರಿಂದ ನಿಮ್ಮ ದಿನ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ, ಮುಖ್ಯವಾಗಿ ಈ ಮಕರ ಸಂಕ್ರಮಣ ಈ ಜನವರಿ 16ರಿಂದ ಫೆಬ್ರವರಿ 23ರವರೆಗೂ ಕೂಡ ಈ ಕುಜನ ಬದಲಾವಣೆ, ಈ ಕುಜಗ್ರಹವು ಮಕರ ರಾಶಿಯಲ್ಲಿ ಎಕ್ಸ್ಟಾಕ್ಟೇಷನ್ ಆಗಿ ಉಚ್ಚ ಸ್ಥಿತಿಗೆ ಬಂದು ಈ ಕೆಲವೊಂದು ರಾಶಿಗಳಿಗೆ ಅದ್ಭುತ ರೀತಿಯಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಅಥವಾ ಅವರು ಮಾಡುವಂತಹ ವೃತ್ತಿ ಉದ್ಯೋಗ ವ್ಯಾಪಾರ ವಿಷಯಗಳಲ್ಲಿ ಅನುಕೂಲತೆಯನ್ನು ತರ್ತಾ ಇದ್ದಾರೆ. ಅದರಲ್ಲಿ ಕುಜನ ಅನುಗ್ರಹದಿಂದ, ಕುಜನ ಕೃಪೆಯಿಂದ ಕೆಲವೊಂದು ರಾಶಿಗಳಿಗೆ ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುತ್ತೆ. ಆ ರಾಶಿಗಳಲ್ಲಿ ಮತ್ತೊಂದು ರಾಶಿಯಾಗಿರುವಂತಹ ಕುಜನ ರಾಶಿಯಾಗಿರುವಂತಹ ತನ್ನದೇ ಸ್ವಂತ ರಾಶಿಯಾಗಿರುವಂತಹ ವೃಶ್ಚಿಕ ರಾಶಿಯವರೆಗೆ ಜನವರಿ 16ರಿಂದ ಫೆಬ್ರವರಿ 23ರವರೆಗೂ ಕೂಡ ತೃತೀಯ ಸ್ಥಾನ, ಧೈರ್ಯ ಪರಾಕ್ರಮ ಶೌರ್ಯ ಸೋದರ ಸ್ಥಾನದಲ್ಲಿ ಕುಜನ ಸಂಚಾರ ಅನ್ನೋದು ತುಂಬ ಯೋಗದಾಯಕವಾಗಿರುತ್ತೆ. ತನ್ನದೇ ರಾಶಿಯಾಗಿರುವಂತಹ ವೃಶ್ಚಿಕ ರಾಶಿಯವರಿಗೆ ತುಂಬ ಆತಂಕಗಳಲ್ಲಿದ್ದಾರೆ. ತುಂಬ ಜನ ಕೆಲಸ ಕಳ್ಕೊಂಡು ತುಂಬ ಸಮಸ್ಯೆಗಳನ್ನು ಅವಮಾನಗಳನ್ನು ನೋಡ್ತಾ ಇದ್ದಾರೆ. ಪಂಚಮನದಲ್ಲಿರುವಂತಹ ಶನಿ ಪರಮಾತ್ಮ ಅಷ್ಟು ಯೋಗಕಾರಕನಾಗ್ತಾ ಇಲ್ಲ. ತುಂಬ ಸಮಸ್ಯೆಗಳಲ್ಲಿರುವಂತಹ ವೃಶ್ಚಿಕ ರಾಶಿಯವರಿಗೆ ಈ ಪರ್ಟಿಕ್ಯುಲರ್ ಆಗಿ ಅಷ್ಟಮ ಗುರು ಪ್ರಭಾವ, ಗುರುಬಲ ಇಲ್ಲ, ಜೂನ್ವರೆಗೂ ಕಾಯಬೇಕು. ಬಟ್ ಅದರಲ್ಲೂ ಕೂಡ ಸ್ವಲ್ಪ ದಿನಗಳ ಕಾಲ ಕೆಲವೊಂದು ವಿಷಯಗಳಲ್ಲಿ ತನ್ನದೇ ರಾಶಿಯಾಗಿರುವಂತಹ ಕುಜಮಹಾಶಯರು ಸ್ವಲ್ಪ ಕರುಣೆ, ಸ್ವಲ್ಪ ಆಶೀರ್ವಾದ ಅನುಗ್ರಹ ತೋರಿಸ್ತಾ ಇದ್ದಾರೆ ವೃಶ್ಚಿಕ ರಾಶಿಯಲ್ಲಿ ಈ ಅವಧಿಯಲ್ಲಿ. ಯಾಕಂದರೆ ತೃತೀಯ ಸ್ಥಾನದಲ್ಲಿ ಉಚ್ಚ ಸ್ಥಾನಕ್ಕೆ ಬಂದಿರುವಂತಹ ಸಂದರ್ಭಗಳಲ್ಲಿ ಒಂದು 5ರಿಂದ 6 ವಾರಗಳ ಕಾಲ ವಿವಿಧ ಮೂಲೆಗಳಿಂದ ಕೆಲವೊಂದು ಸಂದರ್ಭಗಳು ಇವರ ಜೀವನದಲ್ಲಿ ತುಂಬ ದಿನಗಳ ಮೇಲೆ ಕೆಲವೊಂದು ಶುಭ ಸುದ್ದಿಗಳನ್ನು ಕೇಳುವಂತಹ, ಕೆಲವೊಂದು ಶುಭ ವಿಷಯಗಳನ್ನು ತಿಳ್ಕೊಳ್ಳುವಂತಹ ಯೋಗ ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಅಂದರೆ ಒಂದು ರೀತಿ ಯಾವಾಗ ಮನುಷ್ಯ ಬಂದು ತುಂಬ ಆನಂದವಾಗಿ ಉತ್ಸಾಹದಿಂದ ಕೆಲಸಗಳು ಮಾಡ್ತಾ ಇರ್ತಾರೋ ಅಂದರೆ ಅವರ ಮಾಡಿರುವಂತಹ ಕೆಲಸಕ್ಕೆ ಮನ್ನಣೆ, ಒಂದು ಗುರುತಿಸಬೇಕೆ, ಒಂದು ಮೋಟಿವೇಶನ್ ಸಿಕ್ಕಾಗ. ಅದೇ ರೀತಿ ಯಾವ ಸಂದರ್ಭದಲ್ಲಿ ಅತ್ಯದ್ಭುತವಾಗಿರುವಂತಹ ಆನಂದಕರವಾಗಿರುವಂತಹ ಕ್ಷಣಗಳು ಇರುತ್ತೆ ಅಂದರೆ ಅವರು ನಿರೀಕ್ಷಿಸದೇ ಕೆಲವೊಂದು ಶುಭ ಸುದ್ದಿಗಳು ಕೇಳಿದ್ದಾಗ, ಕೆಲವೊಂದು ಆಕಸ್ಮಿಕವಾಗಿ ಒಳ್ಳೆಯ ವಿಷಯಗಳು ಅವರ ಜೀವನದಲ್ಲಿ ನಡೆದಾಗ. ಸೊ ವೃಶ್ಚಿಕ ರಾಶಿಯವರಿಗೆ ಈ ಅವಧಿ ಅದೇ ರೀತಿ ಇರುತ್ತೆ. ಸೊ ಅನೇಕ ವಿಷಯಗಳಲ್ಲಿ ಇವರು ಕೆಲವೊಂದು ಸಿಹಿ ಸುದ್ದಿಗಳನ್ನು, ಶುಭ ವಿಷಯಗಳನ್ನು ಕೇಳುವುದಕ್ಕೆ ಅನುಕೂಲವಾಗಿರುತ್ತೆ. ಇನ್ ಕೇಸ್ ಏನಾದರೂ ವೃಶ್ಚಿಕ ರಾಶಿ ಜಾತಕರು ಈ ಅವಧಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುವಂತಹ ಸಂದರ್ಭಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಂದರೆ ಸೀಟ್ಸು ಅಥವಾ ಹುದ್ದೆಗಳು ಕೆಲವು ಮಾತ್ರ ಇರುತ್ತೆ. ಬಟ್ ಅದಕ್ಕೆ ಸ್ಪರ್ಧಾತ್ಮಕ ಅಂದರೆ ಪೋಟಿ ಮಾತ್ರ ವಿಪರೀತವಾಗಿರುತ್ತೆ. ಅಷ್ಟೂ ಜನರಲ್ಲಿ ಒಂದು ಒಳ್ಳೆಯ ಮಾರ್ಕ್ಸ್ನೊಂದಿಗೆ, ಒಂದು ಒಳ್ಳೆಯ ಮೆರಿಟೊಂದಿಗೆ ಕ್ವಾಲಿಫೈ ಆಗಬೇಕು. ಯಾಕೆ ನಡೀತಾ ಇರುತ್ತೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು? ಒಂದು ಉನ್ನತ ವಿದ್ಯಾಸಂಸ್ಥೆಯಲ್ಲಿ ಸೀಟ್ಗೋಸ್ಕರ ಆಗಿರಬಹುದು, ಅಥವಾ ಉತ್ತಮ ರೀತಿಯಲ್ಲಿ ಸರ್ಕಾರಿ ಮಾಡ್ತಾ ಇರುವಂತಹ ಕೆಲವೊಂದು ಈ ಅಪಾಯಿಂಟ್ಮೆಂಟ್ಸ್, ಜಾಬ್ ರಿಲೇಟೆಡ್ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ನೇಮಕಗಳಿಗಾಗಿರ್ಬೋದು. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದ್ಭುತ ರೀತಿಯಲ್ಲಿ ಕ್ವಾಲಿಫೈ ಆಗಲಿಕ್ಕೆ ವೃಶ್ಚಿಕ ರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಅದೇ ರೀತಿ ಉದ್ಯೋಗದ ವಿಷಯಗಳಲ್ಲಿ ಏನಾದರೂ ಬದಲಾವಣೆ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಇಂಟರ್ವ್ಯೂಸ್ ಏನಾದರೂ ಅಟೆಂಡ್ ಮಾಡುವಂತಹ ವಿಷಯಗಳಲ್ಲಿ ಕೂಡ ಅದ್ಭುತ ರೀತಿಯಲ್ಲಿ ಸಕ್ಸಸ್ ಆಗ್ತಾರೆ. ಇನ್ನು ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ, ಇವರು ಕಾದು ನೋಡ್ತಾ ಇರುವಂತಹ ಉದ್ಯೋಗವನ್ನು ಪಡೆದು ಆ ಉದ್ಯೋಗದ ಮುಖಾಂತರ ಇವರು ಉತ್ತಮ ರೀತಿಯಲ್ಲಿ ಆದಾಯವನ್ನು ನಿರೀಕ್ಷೆ, ಆದಾಯ ಪ್ರಾಪ್ತಿಯನ್ನು ಕೊಡೋದಕ್ಕೆ ಕುಜ ಸಂಚಾರ ಈ ಅವಧಿಯಲ್ಲಿ ಇರುತ್ತೆ. ಆದ್ದರಿಂದ ನೀವು ಬಂದಿರುವಂತಹ ಅವಕಾಶಗಳನ್ನು ಯಾವುದು ಮಿಸ್ ಮಾಡದೆ
ನೀವು ಬಂದಿರುವಂಥ ಅವಕಾಶಗಳಿಗೆ ತಕ್ಕಂತೆ ಸ್ವಲ್ಪ ಹೋಮ್ವರ್ಕ್ ಮಾಡಿಬಿಟ್ಟು ಉತ್ತಮ ರೀತಿಯಲ್ಲಿ ನೀವು ಫೋಕಸ್ ಮಾಡಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುತ್ತೆ. ಇನ್ನು ಉದ್ಯೋಗ ಒಂದೇನಾ ಇಲ್ಲ, ಇನ್ ಕೇಸ್ ಇವರಿಗೆ ಆದಾಯ ಮಾಡ್ಕೋಬೇಕು ಅಂದರೆ, ಆದಾಯವನ್ನು ಪಡೆಯಬೇಕು ಅಂದರೆ ವಿವಿಧ ಮಾರ್ಗಗಳನ್ನು ಕೂಡ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದಕ್ಕೆ ವೃಶ್ಚಿಕ ರಾಶಿಯವರು ಮಲ್ಟಿ ಟಾಸ್ಕ್ ಪೀಪಲ್, ಅಂದರೆ ಒಂದೇ ಸಮಯದಲ್ಲಿ ಹಲವಾರು ವಿಷಯಗಳಲ್ಲಿ ಯಶಸ್ಸು ಆಗುವಂತಹ ವ್ಯಕ್ತಿಗಳು. ಬಟ್ ಕೆಲವೊಂದು ವ್ಯಕ್ತಿಗಳು ಒಂದೇ ವಿಷಯದಲ್ಲಿ ನಿಷ್ಣಾತರಾಗಿರ್ತಾರೆ, ಅದನ್ನು ಬಿಟ್ಟು ಬೇರೆ ವಿಷಯದಲ್ಲಿ ಅವರು ಇಂಟರ್ಫಿಯರ್ ಆಗಲ್ಲ. ಬಟ್ ಇವರು ಬಹುಮುಖ ಪ್ರಜ್ಞಾಶಾಲಿಗಳಾಗಿರೋದ್ರಿಂದ ಇವರಲ್ಲಿರುವಂತಹ ಟ್ಯಾಲೆಂಟ್ಗೆ ತಕ್ಕಂತೆ, ಸ್ಕಿಲ್ಗೆ ತಕ್ಕಂತೆ ವಿವಿಧ ಮಾರ್ಗಗಳಲ್ಲಿ ಆದಾಯವನ್ನು ಬರುವ ರೀತಿಯಲ್ಲಿ ಕೆಲವೊಂದು ಸೋರ್ಸಸ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅದರ ಮುಖಾಂತರ ಆದಾಯವನ್ನು ಪಡೆಯೋದಕ್ಕೆ ಹೊಸ ಉದ್ಯೋಗ ಪ್ರಯತ್ನಗಳ ಜೊತೆಗೆ ಈ ಜಾಬ್ ಚೇಂಜ್ ಮಾಡಬೇಕು ಅಥವಾ ಉತ್ತಮ ರೀತಿಯಲ್ಲಿ ಉತ್ತಮ ಆದಾಯವನ್ನು ಕೊಡುವಂತಹ ಉದ್ಯೋಗವನ್ನು ಪಡೆಯಬೇಕು ಅಂತ ಮಾಡುವಂತಹ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಇನ್ನು ಕೆಲವೊಂದು ವ್ಯಕ್ತಿಗಳು ಈ ವಿದೇಶಿ ಪ್ರಯತ್ನಗಳು ಮಾಡ್ತಾ ಇರ್ತಾರೆ, ವೃತ್ತಿ ಉದ್ಯೋಗಗಳ ಮೇಲೆ ವಿದೇಶಿ ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭ ತುಂಬ ಅನುಕೂಲವಾಗಿರುತ್ತೆ. ಸೊ ಒಟ್ಟಾಗಿ ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಮಂಗಳ, ಅಂಗಾರಕ, ಕುಜ ಅದ್ಭುತ ರೀತಿಯಲ್ಲಿ ತೃತೀಯ ಸ್ಥಾನದಲ್ಲಿ ನಿಮಗೆ ಬೇಕಾಗಿರುವಂತಹ ಧೈರ್ಯ, ಆತ್ಮವಿಶ್ವಾಸ ಎಲ್ಲವನ್ನೂ ನೀಡಿ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ, ಬೇರೆಯನ್ನು ಒಪ್ಪಿಸುವ ರೀತಿಯಲ್ಲಿ ಅಲ್ಲ, ನಿಮಗೆ ಇಷ್ಟವಾಗುವಂತಹ ರೀತಿಯಲ್ಲಿ ನಿಮ್ಮ ಮನದಾಳದಲ್ಲಿರುವಂತಹ ಆಸೆಗಳನ್ನು, ಕನಸುಗಳನ್ನು ಈಡೇರಿಸಿಕೊಳ್ಳಲು ಈ ಅವಧಿ ಏನಿದೆಯೋ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತದೆ. ಆದರೆ ಅಷ್ಟಮದಲ್ಲಿರುವಂತಹ ಗುರು ಕೆಲವೊಂದು ಸಂದರ್ಭದಲ್ಲಿ ಬಂದಿರುವಂತಹ ಅವಕಾಶಗಳು ಜಸ್ಟ್ ಮಿಸ್ ಆಗುವಂತಹ ಸಾಧ್ಯತೆ ಇರುವುದರಿಂದ ಗುರುವಾರಗಳಲ್ಲಿ ನೀವು ಶ್ರೀ ಗುರುರಾಯರ ದರ್ಶನವನ್ನು ಪಡೆಯುವಂತಹ ಮುಖಾಂತರ, ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯುವಂತಹ ಮುಖಾಂತರ, ಗುರುವಾರದಂದು ಕಡಲೆ ಕಾಳಿನಿಂದ ಅಥವಾ ಕಡಲೆ ಹಿಟ್ಟಿನಿಂದ ಮಾಡಿರುವಂತಹ ಸಿಹಿ ಪದಾರ್ಥಗಳನ್ನು ಪ್ರಸಾದವಾಗಿ ಚಿಕ್ಕ ಮಕ್ಕಳಿಗೆ ಅಥವಾ ದೇವಸ್ಥಾನಕ್ಕೆ ಬಂದಿರುವಂತಹ ಭಕ್ತಾದಿಗಳಿಗೆ ನೀವು ಆ ಪ್ರಸಾದವಾಗಿ ನೀಡುವಂತಹ ಮುಖಾಂತರ ಈ ಅದ್ಭುತವಾಗಿರುವಂತಹ ಗುರುಬಲ ಕೂಡ ನಿಮಗೆ ಜೊತೆಯಾಗಿ ನೀವು ಅಂದ್ಕೊಂಡಿರುವಂತಹ ಎಲ್ಲ ಪ್ರಯತ್ನಗಳು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.